ಒಂದ್ಸಲ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅನ್ನೋ ಕೂಗು, ಇನ್ನೊಂದ್ಸಲ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮಾತುಗಳು ಕಾಂಗ್ರೆಸ್ ನಾಯಕರಿಂದ ದಿನಕ್ಕೊಂದರಂತೆ ಹೊರಗೆ ಬರ್ತಾನೆ ಇದ್ದಾವೆ. ಇನ್ನು ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿ.ಕೆ. ಶಿವಕುಮಾರ್ ಹಠಮಾರಿ ಒದ್ದು ಕಿತ್ಕೋತಾರೆ ಅನ್ನುವಂತಹ ಭವಿಷ್ಯವನ್ನು ನುಡಿದಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ಮಧ್ಯೆ ಸಂಬಂಧ ಹಳಸಿದೆ ಅಂತ ವಿಜೇಂದ್ರ ಅವರು ಹೇಳಿದರೆ, ಶಾಸಕ ಯತ್ನಾಳ್ ಅವರ ಪ್ರಕಾರ ಸಿಎಂ ಕುರ್ಚಿಗಾಗಿ ದೆಹಲಿಯಲ್ಲಿ ದೊಡ್ಡ ಡೀಲಿಂಗ್ ನಡೀತಾ ಇದೆಯಂತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಧಾಟಿಯಲ್ಲಿ ಸಿಎಂ ಕುರ್ಚಿಯ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. Is there any vacancy of chief minister? Very much here. I am the chief minister, Karnataka. ಸಿಕ್ಕಿದ್ರೆ ಕಷ್ಟ. ಆದ್ಮೇಲೆ ಸಿಕ್ಕಿದ್ರೆ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು ನಾವು. That is in the hands of High Command. This is left to the High Command. ನಾನೇ 5 ವರ್ಷ ಮುಖ್ಯಮಂತ್ರಿ ಅನುಮಾನ ಯಾಕೆ ಅಂದಿದ್ರು ಸಿದ್ದರಾಮಯ್ಯ. ಆಮೇಲೆ ದೆಹಲಿಗೂ ಹೋಗಿದ್ರು. ದೆಹಲಿಯಲ್ಲಿ ರಾಷ್ಟ್ರೀಯ ಮಾಧ್ಯಮಗಳ ಜೊತೆ ಮಾತಾಡ್ತಾ ಡಿ.ಕೆ. ಶಿವಕುಮಾರ್ಗೆ ಕೆಲವು ಶಾಸಕರ ಬೆಂಬಲವಿದೆ ಅಷ್ಟೇ, ನಾಟ್ ಟೂ ಮಚ್ ಅಂತಾನು ಹೇಳಿಕೆ ಕೊಟ್ಟಿದ್ರು ಸಿಎಂ. ಈ 2 ಹೇಳಿಕೆ ಕಾಂಗ್ರೆಸ್ನಲ್ಲಿ ಭಾರೀ ಚರ್ಚೆಯಾಗ್ತಿದೆ. ಇದರ ಮಧ್ಯೆನೇ ಡಿ.ಕೆ. ಶಿವಕುಮಾರ್ ನಿನ್ನೆ ಕುರ್ಚಿ ಖಾಲಿ ಇದ್ದಾಗ ಕೂತ್ಕೋಬೇಕು, ಅವಕಾಶ ಸಿಕ್ಕರೆ ಬಿಡಬಾರದು ಅಂತಾನೆ, ಶ್ರಮ ಎಲ್ಲಿರುತ್ತೋ ಫಲ ಅಲ್ಲಿರುತ್ತೆ ಅಂದ್ರು. ಆ ಮೂಲಕ ನಾನು ಮುಖ್ಯಮಂತ್ರಿ ಆಗಬೇಕೆಂಬ ಕನಸಿನ ಕೋಟೆ ಕಟ್ಟಿಕೊಂಡಿರೋದನ್ನ ಪರೋಕ್ಷವಾಗಿ ಒಪ್ಪಿಕೊಂಡಿದ್ರು. ಆಮೇಲೆ ಡಿ.ಕೆ. ಶಿವಕುಮಾರ್ ಪರ ಒಂದಷ್ಟು ಶಾಸಕರು ಸಿದ್ದರಾಮಯ್ಯನೇ ಸಿಎಂ ಆಗಿರಬೇಕು ಅಂತ ಒಂದಷ್ಟು ಸಚಿವರೇ ನೇರವಾಗಿ ಹೇಳಿಕೆ ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷದ ನಾಯಕರೇ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಹುಟ್ಟುಹಾಕಿ ಚರ್ಚೆಗೆ ವೇದಿಕೆ ಕಲ್ಪಿಸಿದ್ರು. ಆಮೇಲೆ ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಅಂದಿದ್ದು ನ್ಯಾಷನಲ್ ನ್ಯೂಸ್ ಆಗಿ ಹೋಯ್ತು. ಈಗಲೂ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಸುದ್ದಿನೇ ಸುದ್ದಿಯಾಗ್ತಿದೆ. ಇದಕ್ಕೆ ಕಾರಣ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಹೇಳಿದ ಮಾತು. 2013ರಿಂದ 18ರವರೆಗೆ ಮುಖ್ಯಮಂತ್ರಿಯಾಗಿದ್ದೆ. 2023ರಿಂದ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ದೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾತಾಡಿದ್ರು. ರಾಣಿ ಅಹಲ್ಯಾಬಾಯಿ ಅವರ 300ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಅಸಮಾನತೆ ಹೋಗಲಾಡಿಸೋಕೆ ಶ್ರಮಿಸುತ್ತಿದ್ದೀನಿ ಅಂದ್ರು. ಜೊತೆಗೆ 2013ರಿಂದ 2018ರವರೆಗೆ ಸಿಎಂ ಆಗಿದ್ದೆ, 2023ರಿಂದ ಇಲ್ಲಿಯವರೆಗೆ ಸಿಎಂ ಆಗಿದ್ದೀನಿ. ಈಗಲೂ ಸಮಾನತೆಗಾಗಿ ಎಲ್ಲರ ಪರ ಕೆಲಸ ಮಾಡ್ತಿದ್ದೀನಿ ಅಂದಿರೋದು ಹೊಸ ಚರ್ಚೆ ಹುಟ್ಟುಹಾಕಿದೆ. ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆ ಹೋಗೋವರಿಗೆ ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಯಾಗಿ 2013ರಿಂದ 18ರವರೆಗೆ ಮುಖ್ಯಮಂತ್ರಿಯಾಗಿದ್ದೆ. 2023ರಿಂದ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ದೀನಿ. ನಾನು ಯಾವ್ಯಾವಾಗ ಅಧಿಕಾರದಲ್ಲಿ ಇದ್ದೇನೆ ಆ ಎಲ್ಲ ಕಾಲದಲ್ಲೂ ಕೂಡ ಸಮಾನತೆ ತರಲಿಕ್ಕೆ, ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ, ಶೋಷಿತ ವರ್ಗದವರಿಗೆ ಶಕ್ತಿ ತುಂಬಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿ ಇಲ್ಲಿಯವರೆಗೆ ಸಿಎಂ ಆಗಿದ್ದೀನಿ ಅಂತ ಯಾವ ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಆದ್ರೆ ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಕಾರಣ ಇವತ್ತು ಕಾಂಗ್ರೆಸ್ ನಾಯಕರುಗಳೇ ಕೊಟ್ಟ ಹೇಳಿಕೆಗಳು. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡ್ತಾ ಎಲ್ಲವೂ ಮಾಧ್ಯಮಗಳ ಸೃಷ್ಟಿ ಅಂತಾನೆ, ನಾಯಕತ್ವ ಬದಲಾವಣೆ ಅನ್ನೋದು 2-3 ಜನರ ಮಧ್ಯೆ ನಡೆಯುವ ಮಾತುಕತೆ, ಸದ್ಯಕ್ಕೆ ಬದಲಾವಣೆ ಅನ್ನೋದು ಭ್ರಮೆ ಅಂದ್ರು. ಮಾಜಿ ಸಚಿವ ತನ್ವೀರ್ ಸೇಠ್ ಮಾತಾಡ್ತಾ ಅಧಿಕಾರ ಶಾಶ್ವತವಲ್ಲ, ನಾಳೆ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ ಅಂದ್ರು. ಡಿ.ಕೆ. ಸುರೇಶ್ ಮಾತನಾಡ್ತಾ ಡಿ.ಕೆ. ಶಿವಕುಮಾರ್ ಆತಂಕದಲ್ಲಿಲ್ಲ, ಆತುರಾನು ಅವರಿಗಿಲ್ಲ ಅಂದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಮುಂದುವರಿತೇವೆ ಅನ್ನೋ ವಿಚಾರನ ತಿಳಿಸಿದ್ದಾರೆ. ಶಿವಕುಮಾರ್ ಆತರದಲ್ಲಿಲ್ಲ, ಆತಂಕದಲ್ಲೂ ಇಲ್ಲ. ನಾನ್ ಚರ್ಚೆ ಮಾಡೋದಿರ್ಬೋದು, ನೀವು ಚರ್ಚೆ ಮಾಡೋದಿರ್ಬೋದು ಅಪ್ರಸ್ತುತ. ಈಗ ಬದಲಾವಣೆ ಮಾಡೋರು ಹೈಕಮಾಂಡ್, ಮಾಡಿಸ್ಕೊಳೋರು 2-3 ಜನ ನಾಯಕರು. ಮಾಡೋರು ಮಾತಾಡ್ತಾ ಇಲ್ಲ, ಮಾಡಿಸ್ಕೊಳೋರು ಮಾತಾಡ್ತಾ ಇಲ್ಲ. ಸೊ ಇದು ಚರ್ಚೆ ನೀವು ಏನೇ ಮಾಡಿದ್ರು ಕೂಡ ಮಾಧ್ಯಮದಲ್ಲಿ ಮಾತಾಡೋದ್ರಿಂದ ಪಕ್ಷದ ತೀರ್ಮಾನಗಳಾಗುತ್ತೆ ಅಂದ್ರೆ ಅದು ಜನರ ಭ್ರಮೆ ಆಗುತ್ತೆ. ನೋಡಿ, ಈ ವಿಚಾರ ನಾವು ಈ ರೀತಿಯಲ್ಲಿ ಮಾಧ್ಯಮದಲ್ಲಿ ಮಾತಾಡುವಂಥದ್ದಲ್ಲ.
ನಾನು ಬಹಳ ಹಿಂದೆನೂ ನಾನು ಹೇಳಿದ್ದೇನೆ, ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಯಾವುದು ಯಾವ ಕ್ಷಣದಲ್ಲಾಗುತ್ತೆ ಅನ್ನೋದಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು 100 ವರ್ಷ ಬದುಕಬೇಕು ಅನ್ನೋದಿದ್ರು ಕೂಡ ಅದನ್ನ ನನ್ನ ಕೈನಲ್ಲಿ ಸಾಧ್ಯನಾ ಅನ್ನೋದು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಮಾರನೇ ದಿನ ಬೆಳಗ್ಗೆ ನನ್ಗೆ ಆಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ನಮ್ಮ ಮುಖ್ಯಮಂತ್ರಿ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಕುರ್ಚಿನ ಒದ್ದು ಕಿತ್ಕೊಳ್ತಾರೆ ಅಂದ್ರು ಆರ್ ಅಶೋಕ್. ಪವರ್ ಶೇರಿಂಗ್ ಒಪ್ಪಂದ ಆಗಿರೋದು 100ಕ್ಕೆ 1000ರಷ್ಟು ಸತ್ಯ. ಇಲ್ಲದಿದ್ದರೆ ಡಿಕೆ ಶಿವಕುಮಾರ್ ಯಾಕೆ ನಿನ್ನೆ ಬೇಜಾರಾಗಿ ಮಾತಾಡ್ತಿದ್ರು, ಮತ್ತೆ ದೇವಸ್ಥಾನ ಯಾಕೆ ಸುತ್ತಿದ್ರು? ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೂ ಒತ್ತಡ ಹಾಕಿ ಬಂದಿದ್ದಾರೆ. ಬೆಂಕಿ ಗೆಲ್ಲದೆ ಹೊಗೆಯಾಡಲ್ಲ. ಡಿಕೆಶಿ ಏನು ಸುಮ್ಮನೆ ಕೋರಲ್ಲ, ಪಟ್ಟು ಹಿಡಿದಾದ್ರೂ ದಕ್ಕಿಸಿಕೊಳ್ತಾರೆ. ಸಿಎಂ ಬದಲಾವಣೆ ಆಗೋದಂತೂ ನಿಶ್ಚಿತ ಅಂತಿದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಎಂ ರಾಹುಲ್ ಗಾಂಧಿ ಮಧ್ಯೆ ಸಂಬಂಧ ಹಳಸಿದೆ. ಗುಡುಗು ಸಿಡಿಲು ಬಡಿಯೋದು ಗ್ಯಾರಂಟಿ ಅಂತಿದ್ದಾರೆ. ನೋಡಿ, ಒಪ್ಪಂದ ಆಗಿರೋದು 100ಕ್ಕೆ 1000% ಸತ್ಯ ಆಗಿರೋ ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಬೇಜಾರಿಂದ ಈಗ ಯಾಕೆ ಅವರು ದೇವಸ್ಥಾನಗಳಿಗೆಲ್ಲ ಸುತ್ತಾ ಇದ್ದಾರೆ? ಮತ್ತು MLAಗಳು ಅವ್ರ ಬೆಂಬಲಿಗರು MLAಗಳೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಬೆಂಕಿ ಇಲ್ಲ ಅಂದರೆ ಹೊಗೆ ಹೆಂಗಾಡ್ತೈತೆ? ಡಿ ಕೆ ಶಿವಕುಮಾರ್ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ, ಬಿಡಲ್ಲ ಮನುಷ್ಯ. ಪಟ್ಟು ಹಿಡಿದ ಮೇಲೆ ಬಿಡಲ್ಲ. ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ, ಅಸೆಂಬ್ಲಿ ಫ್ಲೋರಲ್ಲಿ ಹೇಳಿದ್ದಾರೆ, ಒದ್ದು ಕಿತ್ಕೊಂತೀನಿ ಅಂತ. ಅದು ನೋಡ್ತೀನಿ ನಾನು. ಅವ್ರ ಗ್ರಹಗತಿಯಲ್ಲಿ ಒದ್ದು ಕಿತ್ಕೊಳೋದೇ ಇದ್ದರೆ ಅವ್ರ ಗ್ರಹಗತಿ ಒದ್ದು ಕಿತ್ಕೊಳಬೇಕು. ಅವರು ಆ ಕಿತ್ಕೊಳೋ ಕಾಲನ ನೋಡ್ತೀವಿ ನಾವು. ಒಬ್ಬ ಸಿದ್ದರಾಮಯ್ಯನವರು ಮೊನ್ನೆ ದಿನ ದೆಹಲಿಯಲ್ಲಿದ್ದರು, ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದರು. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೂಡ ಸಿಗದೇನೆ ವಾಪಸ್ಸು ಕರ್ನಾಟಕಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ. ಅದರ ಅರ್ಥ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡಿನ ಮಧ್ಯೆ ಸಂಬಂಧಗಳು ಹಳಸೋಗಿದೆ. ಇವಾಗ ಒಂದು ರೀತಿ ರಾಜ್ಯ ಸರ್ಕಾರದ ಮೇಲೆ ಒಂದು ರೀತಿ ಮೋಡ ಕವಿದ ವಾತಾವರಣ ಇದೆ. ಗುಡುಗು ಸಿಡ್ಲಿಂದ ಮಳೆ ಪ್ರಾರಂಭ ಆಗ್ತದೋ ಕಾದ್ ನೋಡಬೇಕು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಯಲ್ಲಿ ಸ್ವಾಮೀಜಿಗಳ ಮಧ್ಯೇನೂ ವಾಕ್ಸಮರ ನಡೆಯುತ್ತಿದೆ. ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ನಿಶ್ಚಲಾನಂದನಾಥ ಸ್ವಾಮೀಜಿ ಕೇಳಿದ್ರು. ಇವತ್ತು ಕುರುಬ ಸಮುದಾಯದ ಈಶ್ವರಾನಂದಪುರಿ ಶ್ರೀಗಳು ಬಹುಮತದ ಸರ್ಕಾರದಲ್ಲಿ ಒಬ್ಬರೇ 5 ವರ್ಷ ಸಿಎಂ ಆಗಿರಬೇಕು, 5 ವರ್ಷ ಒಬ್ಬರೇ ಸಿಎಂ ಆಗಿರುವಂತ ಕಾನೂನು ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯರಿಗೆ ಸಲಹೆನೂ ಕೊಟ್ರು. ಬಹಳ ದಿನಗಳಿಂದಲೂ ಕೂಡ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಹಂಬಲ ಎಲ್ಲ ಕಡೆ ಇದೆ. ಕೇವಲ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ, ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಅವರು ಬಹಳಷ್ಟು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ನನಗೊಂದು ಇದನ್ನಿಸ್ತು, ಯಾಕೆ ಒಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ. ಯಾವ ಕಾನೂನಪ್ಪ ಅಂತ ಹೇಳಿದ್ರೆ, ಬಹುಮತ ಇರುವಂತ ಒಂದು ಸರ್ಕಾರ, ಅದರ ಮುಖ್ಯಮಂತ್ರಿ ಆಗಿರುವಂತವರು 5 ವರ್ಷ ಪೂರ್ಣಾವಧಿಗಿರುವಂತ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೇದಾಗತ್ತೇನೋ ಹಾಗೆ ಅಂತೇಳಿ. ಕಾಸು ಕೊಟ್ಟವರಿಗೆ ಸಿಎಂ ಕುರ್ಚಿಯಂತೆ ಹೊಸ ಬಾಂಬ್ ಹಾಕಿದ ಬಿಜೆಪಿಯ ಯತ್ನಾಳ್. ಸಿಎಂ ಡಿಸಿಎಂ ಸ್ಥಾನಕ್ಕೆ ಹೈಕಮಾಂಡ್ ಬಳಿ ಡೀಲಿಂಗ್ ನಡೀತಿದೆ ಎಂದು ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟರು. ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ಯಾರು ಎಷ್ಟು ದುಡ್ಡು ಕೊಡ್ತಾರೆ ಅಂತ ಹೈಕಮಾಂಡ್ ಲೆಕ್ಕಾಚಾರ ಹಾಕ್ತಿರಬಹುದು. ಡಿಕೆಶಿ ಹಣ ಎಷ್ಟು ಕೊಡ್ತಾರೆ, ಸಿದ್ದರಾಮಯ್ಯ ಹಣ ಎಷ್ಟು ಕೊಡ್ತಾರೆ ಅಂತ ನೋಡ್ತಾಗಿದ್ದಾರೆ. ಹಾಗಾಗಿಯೇ ಸಿಎಂ ದೆಹಲಿಗೆ ಹೋಗ್ತಿರೋದು. ಕುರ್ಚಿ ಗಟ್ಟಿಯಾಗಿ ಇದ್ದಿದ್ರೆ ಅವರು ಹೋಗ್ತಿರ್ಲಿಲ್ಲ ಅಂದ್ರು ಯತ್ನಾಳ್. ನೀವು ಅಲ್ಲಿ ಕೂತೀರಿ ದಿಲ್ಲಿ ಒಳಗಂದ್ರ ನಿಮ್ ಕುರ್ಚಿ ಹೇಳಕತ್ತದತ್ತ ನಿಮ್ಗೇನೋ ಭಯ ಐತಿ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತೀನಿ, ದಿಲ್ಲಿ ಬಿಟ್ಟು ಬನ್ನಿ, ತಕ್ಷಣ ದಿಲ್ಲಿದಿಂದ ಬಿಡುಗಡೆಗೊಳಿಸ್ಬೇಕು ಹೈಕಮಾಂಡ್. ಎದಕ್ಕೆ ಕರೆದಾರೋ ಏನು ವ್ಯಾಪಾರ ಮಾಡ್ಲಕತ್ತಾರ ಕಾಣಿಸ್ತೈತಿ ದಿಲ್ಲಿ ಹೈಕಮಾಂಡ್ದವ್ರು. ಡಿ ಕೆ ಶಿವಕುಮಾರ್ 2,000 ಕೋಟಿ ಕೊಡ್ತಾನೆ, ಸಿದ್ದರಾಮಯ್ಯ 2,000 ಕೋಟಿ ಕೊಡು, ಈ ವ್ಯವಹಾರ ನಡೆದದ್ದು ಹೊರತು ರಾಜ್ಯದ ಅಭಿವೃದ್ಧಿ. ಯಾಕಂದ್ರೆ ಅವ್ರಿಗೆ ಕಾಂಗ್ರೆಸ್ಸಿಗೆ ದೇಶದಲ್ಲಿ ಎಲ್ಲೂ ಸರ್ಕಾರ ಇಲ್ಲ, ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ. ಅದಕ್ಕೆ ಇದು ಒಂದು ರೀತಿ ಆಕ್ಷನ್ ಕರೆದಾರ. ಸಿದ್ದರಾಮಯ್ಯ ಮುಂದುವರೆದ್ರೆ 8 ಕೋಟಿ, ಡಿ ಕೆ ಶಿವಕುಮಾರ್ ಆಗ್ತೀನಂದ್ರೆ ಎಷ್ಟು ಕೋಟಿ, ನ್ಯೂಟ್ರಲ್ ಒಬ್ಬ ವ್ಯಕ್ತಿ ಆಗ್ತೀನಿ ಅವನಿಗೆ 8 ಕೋಟಿ ಅಂತ ಡೀಲಿಂಗ್ ನಡೆದ ದಿಲ್ಲಿ ಒಳಗ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಕೂಗು ಗೆದ್ದಿರೋದು ನಿಜ. ಇದನ್ನ ಕಾಂಗ್ರೆಸ್ನವರೇ ಒಪ್ಪಿಕೊಂಡಿರೋದು ನಿಜ. ಆದ್ರೆ ಪ್ರತಿಪಕ್ಷಗಳಿಗೆ ಆಹಾರ ಆಗ್ತಿದೆ. ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿದ್ದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೈಕಮಾಂಡ್ ಎಲ್ಲರಿಗೂ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿರೋದು ನಿಜ. ಒಟ್ನಲ್ಲಿ ಸೆಪ್ಟೆಂಬರ್ ವೇಳೆಗೆ ಬದಲಾವಣೆ ಗಾಳಿ ಬೀಸಲಿದೆ. ಆದರೆ ಮುಖ್ಯಮಂತ್ರಿಗಳ ಕುರ್ಚಿನ
ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆನ, ಸಂಪುಟ ಪುನಾರಚನೆನ ಅಥವಾ ಪಕ್ಷದೊಳಗಷ್ಟೇ ಬದಲಾವಣೆನ ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.